ಡಿಸೋಜಾ ಅಂತ. ಹೆಸರು ಕೇಳಿದರೆ ಇವರು ಕ್ರೈಸ್ತರು ಎಂದು ತಿಳಿದು ಬರ್ತದೆ. ಇಲ್ಲಿ ನಾವು ಇಬ್ಬರು ಸ್ತ್ರೀಯರ ಕುರಿತಾಗಿ ನೋಡೋಣ. ಒಬ್ಬರ ಹೆಸರು ಸಹೋದರಿ ಜ್ಯೋತಿ, ಇವರು ಕ್ರಿಸ್ತನಲ್ಲಿ ದೃಢವಾಗಿ ನಿಂತವರು. ಇನ್ನೊಬ್ಬರು ಫೆರಿ ಡಿಸೋಜಾ, ಇವರು ಕ್ರಿಸ್ಮಸ್ ಹಬ್ಬದ ಕ್ರೈಸ್ತರು. ಬನ್ನಿ ಏನಾಗ್ತದೆ ಎಂಬುದಾಗಿ ನೋಡೋಣ. ಜನವರಿ ತಿಂಗಳಿನಿಂದ ಜ್ಯೋತಿಯವರು ಸತತವಾಗಿ ಫೆರಿಯವರಿಗೆ ಕರೆ ಮಾಡಿ ಕ್ರಿಸ್ತನ ಸಭೆಗೆ ಆರಾಧನೆಗೆ ಆಹ್ವಾನಿಸ್ತಾರೆ. ಆದರೆ ಪ್ರತಿ ಬಾರಿಯೂ ಫೆರಿಯವರು ಅಲ್ಲ ರೀ, ಕ್ರಿಸ್ಮಸ್ ಅಂದರೆ ಚರ್ಚಿಗೆ ಹೋದ್ರೆ ಅಷ್ಟೇನಾ? ಯೇಸು ಸ್ವಾಮಿ ನನ್ನ ಮನಸ್ಸಲ್ಲಿದ್ದಾರೆ ಹೀಗೆಂದು ನಿರಾಕರಿಸ್ತಾರೆ. ಕ್ರಿಸ್ಮಸ್ ಹಬ್ಬದ ಸಮೀಪಿಸುತ್ತಿದ್ದಂತೆ ಫೆರಿಯವರು ಜ್ಯೋತಿಯವರಿಗೆ ಕ್ರಿಸ್ಮಸ್ ಹಬ್ಬ ಮಾಡಲಿಕ್ಕೆ ಸಾಲವನ್ನು ಕೇಳ್ತಾರೆ. ಆಗ ಜ್ಯೋತಿಯವರು ಬುದ್ಧಿ ಮಾತನ್ನು ಹೇಳುವಾಗ, ಅಲ್ಲ ರೀ, ನಾನು ಕೇಳಿದ್ದು ದುಡ್ಡು ಅಡ್ವೈಸ್ ಅಲ್ಲ, ನಿಮ್ಮ ಹತ್ರ ಇದೆಯೋ ಇಲ್ವೋ ಈ ರೀತಿಯಾಗಿ ಹೇಳ್ತಾರೆ. ಆದರೂ ಫೆರಿಯವರು ತಮ್ಮ ಹಠವನ್ನು ಬಿಡದೆ ಕೆಲವರ ಬಳಿ ದೊಡ್ಡ ಮೊತ್ತದ ಸಾಲವನ್ನು ಕೇಳಿ ಪಡೆಯುತ್ತಾರೆ. ಸಾಲ ಕೊಟ್ಟವರು ಸಹೋದರಿ ರಾಜಮಣಿ, ಸಹೋದರಿ ಕೃಪಾ, ಸಹೋದರಿ ಕಾಪು. ಇವರು ಸಾಲವನ್ನು ಕೊಟ್ಟವರನ್ನು ಹಾಗೆ ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಂತವರನ್ನು ತಪ್ಪದೇ ಕ್ರಿಸ್ಮಸ್ ಹಬ್ಬಕ್ಕೆ ಬರಬೇಕೆಂದು ಆಹ್ವಾನಿಸುತ್ತಾರೆ. ಬನ್ನಿ ಮುಂದೆ ಏನಾಗುತ್ತೆ ಎಂಬುದಾಗಿ ನೋಡೋಣ. ಫೆರಿ ಫೆರಿ ಏನ್ ಮಾಡ್ತಾ ಇದೀಯಾ? ಹೇಳಿ. ಏನಿಲ್ಲ ರೀ, ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ. ಓಕೆ, ನಾಳೆ ಕ್ರಿಸ್ಮಸ್ ಇದೆ. ನಾನು ಕೊಟ್ಟಿರೋ ದುಡ್ಡಲ್ಲಿ ನೀನು ನೀಟಾಗಿ ಖರ್ಚು ಮಾಡು. ಜಾಸ್ತಿ ಏನು ಖರ್ಚು ಮಾಡಕ್ಕೆ ಹೋಗಬೇಡ. ನಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಬ್ಯಾಲೆನ್ಸ್ ಮಾಡು. ಯಾರಾದ್ರೂ ಸಾಲಾಗಿಲ್ಲ ಏನು ತಗೊಂಡು ಹೋಗ್ಬಾರ್ದು. ಓಕೆ ಆಯ್ತು ರೀ, ನಿಮ್ಮ ಮಾತು ಯಾವಾಗ ನಾನು ಮೀರಿದ್ದೀನಾ? ಓಕೆ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಲೀವಾಗಿ ಬರ್ತೀನಿ. ಆಯ್ತಾಯ್ತು, ಹೋಗಿ ರಜೆ ತಗೊಂಡು ಬನ್ನಿ ಆಯ್ತಾ? ಮಿಸ್ ಮಾಡ್ಕೊಳ್ಬೇಡಿ. ಕ್ರಿಸ್ಮಸ್ ಹಬ್ಬದ ದಿನ ಮನೆಯನ್ನು ಡೆಕೋರೇಷನ್ ಮಾಡಿ ತಿಂಡಿ ಪದಾರ್ಥಗಳನ್ನು ತಯಾರು ಮಾಡಿ ಫೆರಿಯವರು ಸುಂದರವಾಗಿ ಅಲಂಕರಿಸಿಕೊಂಡು ಸಭೆಗೆ ಹೋಗಿ ಆರಾಧನೆಯನ್ನು ಮಾಡಿಕೊಂಡು ತಮ್ಮ ಸ್ನೇಹಿತರಿಗೋಸ್ಕರ ಎದುರು ನೋಡ್ತಿದ್ದಾರೆ. ಹಾಯ್ ನೇತ್ರಾ, ಬನ್ನಿ ಬನ್ನಿ. ಹಾಯ್ ಫೆರಿ, ಹ್ಯಾಪಿ ಕ್ರಿಸ್ಮಸ್. ಕ್ರಿಸ್ಮಸ್ ಯಾಕೆ ಚೆನ್ನಾಗಿದ್ದೀನಿ. ಏನು ಒಬ್ಬಳೇ ಬಂದಿದ್ಯಾ? ಅಣ್ಣ ಇದು ಬಂದಿಲ್ವಾ? ಅವ್ರು ಸಾಯಂಕಾಲ ಬರ್ತಾರಂತೆ ಫೆರಿ. ಹೌದಾ, ಆಯ್ತಾಯ್ತು. ಬಂದು ಕೂತ್ಕೋ, ಸ್ವಲ್ಪ ರೆಸ್ಟ್ ಮಾಡು. ನಾನು ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ ಆಯ್ತಾ? ಸರಿ ಫೆರಿ. ಹಲೋ ರೀ, ಫೆರಿ ಮನೆಗೆ ಬಂದಿದ್ದೀನಲ್ಲ ರೀ. ಮನೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾಳಂದ್ರೆ ಎರಡು ಕಣ್ಣು ಸಾಕಾಗ್ತಿಲ್ಲ. ಎಷ್ಟು ದೊಡ್ಡ ಕ್ರಿಸ್ಮಸ್ ಟ್ರೀ ಇಕ್ಕಿದಾಳಂದ್ರೆ ಕ್ರಿಸ್ಮಸ್ ಹಬ್ಬ ಫುಲ್ಲು ಫೆರಿ ಮನೆಯಲ್ಲೇ ಇದೆ ರೀ. ಹಾಯ್ ಮಂಜುಳಕ್ಕ, ಬನ್ನಿ ಬನ್ನಿ ಬನ್ನಿ. ಕ್ರಿಸ್ಮಸ್ ಕ್ರಿಸ್ಮಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಆಯ್ತಾಯ್ತು, ಕೂತ್ಕೊಳ್ಳಿ. ಫೆರಿ ಏನು ಗೊತ್ತಾಗ ನಿನ್ನ ಅಪ್ಪಕ್ಕಲ್ಲ, ನಾನು ಅರ್ಜೆಂಟಾಗಿ ತಂದುಬಿಟ್ಟೆ. ಹೌದಾ? ಹಬ್ಬಕ್ಕೆ ಸೀರೆ ತಂದೆ ಬರ್ತೀನಿ. ಅಯ್ಯೋ, ಅದಕ್ಕೆ ಅಂತೆ ಹೊಸದೇ ಕೊಡಿಸ್ಬಿಡ್ತೀನಿ ಆಯ್ತಾ? ಆಯ್ತು. ಹಾಯ್ ಪ್ರೀಸನ, ಗೀತಮ್ಮಕ್ಕ ಹೇಗಿದ್ದೀರಾ? ಬನ್ನಿ ಬನ್ನಿ. ಹ್ಯಾಪಿ ಕ್ರಿಸ್ಮಸ್. ನೀವು ಕಾರ್ ಕಳಿಸಿರೋದು ಹೇಳಿದ್ರಿ ನಮ್ಗೆ, ನೀವು ಕಾರ್ ಕಳಿಸಿಲ್ಲ. ಬಸ್ಸಲ್ಲಿ ಬಂದೆ, ತುಂಬಾ ಸುಸ್ತಾಗಿ ಹೋಯ್ತಮ್ಮ. ಅಯ್ಯೋ ಸಾರಿ ಅಕ್ಕ, ಪರವಾಗಿಲ್ಲ, ಹಬ್ಬ ಅಲ್ವಾ? ಇಲ್ಲೇ ಸ್ವಲ್ಪ ಹೊಟ್ಟೆ ಹಾಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ ಆಯ್ತಾ? ನಮ್ಮ ಯಜಮಾನ್ ಸ್ವಲ್ಪ ಆಚೆ ಹೋಗಿದ್ರು, ಹಾಗಾಗಿ ಕಳಿಸ್ಲಿಕ್ಕಾಗಿಲ್ಲ ಆಯ್ತಾ? ಆಯ್ತು.
ಅಲ್ಲೋ ರೀ, ನೋಡ್ರಿ ಫೆರಿ ಹಬ್ಬಕ್ಕೆ ಅಂತ ಮನೆ ಕರೆದ್ಬಿಟ್ಟು ಇವ್ರು ಗೀತಕ್ಕ ಬಂದಿರೋ ಅವ್ರಿಗೆ ಜ್ಯೂಸ್ ಕೊಡು ಅಂತ ಇದ್ದಾರೆ. ಅಲ್ಲ ಇವ್ರು ಮನೆ ಹಬ್ಬಕ್ಕೆ ಕರೆದಿದಾರ ನನ್ನ ಚಾಕ್ರಿ ಮಾಡಕ್ಕೆ ಕರೆದಿದಾರ ಗೊತ್ತಿಲ್ಲ. ಹಾಗೆ ಲೈನಲ್ಲೇ ಇರಿ. ಹೇಳಿ ಸೀರೆ ಏನೋ ಮರ್ತು ಬಂದೆ, ಆದರೆ ಒಡವೆನೂ ನನಗೆ ಸ್ವಲ್ಪ ಒಡವೆ ಅಷ್ಟೇನಾ? ಚಕ ಚಕದು ಮಾಡಿಸ್ಕೊಡ್ತೀನಿ, ಅದಕ್ಕೆ ಯೋಚನೆ ಮಾಡ್ತೀಯ. ಸರಿ, ಯಾವಾಗ ಜ್ಯೂಸ್ ಕೇಳಿದ್ರೆ ಜ್ಯೂಸ್ ಕೊಟ್ಟೇ ಇಲ್ಲ. ಅಯ್ಯೋ ಹೌದಾ? ನೇತ್ರ ನೇತ್ರ ಸ್ವಲ್ಪ ಜ್ಯೂಸ್ ಕೊಡುವ, ಇನ್ನೂ ಕೊಟ್ಟಿಲ್ವಾ? ಆಯ್ತು ಫೆರಿ, ತರ್ತೀನಿ ಒಂದು ನಿಮಿಷ. ಅಯ್ಯೋ, ಈ ಸರಿತಾ ಕೈಯಾಗಿ ಇನ್ನೂ ಬಂದಿಲ್ಲ. ವಿಶ್ ಯು ಹ್ಯಾಪಿ ಕ್ರಿಸ್ಮಸ್. ಹಾಯ್ ಸರಿತಕ್ಕ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನನ್ನ ಸೀರೆ ನೋಡಿ ಗೊತ್ತಾಗುತ್ತಲ್ವಾ? ಗೊತ್ತಾ, 20,000 ಕೊಟ್ಟು ತಗೊಂಡ್ಬಿಟ್ಟುಕೊಂಡೆ. ಚೆನ್ನಾಗಿದೆಯಾ? ಹೌದಾ? ನನ್ನ ಸಾರಿ ನೋಡಿ 40,000 ಕೊಟ್ಟು ತಗೊಂಡೆ. ರೇಷ್ಮೆ ಸಾರಿ. ಹೌದಾ? ನಿಮ್ಗಿಂತ ನನ್ನ ಸಾರಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಸಂತೋಷ ಆಯ್ತು ನೋಡಿ. ನೀನು ನನಗೆ ಕಾರ್ ಕಳಿಸಿದಲ್ಲಿ ಕಾರ್ ಕಳಿಸಿಲ್ಲ. ಬಸ್ಸಲ್ಲೇ ಬಂದೆ, ಸುಸ್ತಾಗಿ ಹೋಗಿದೆ. ಇಲ್ಲಿ ಗದ್ದಲ ರೆಸ್ಟ್ ಮಾಡಿ ಸ್ಥಳ ಕೊಡ್ತೀಯಾ? ಆಯ್ತು ಮಂಜುಳಕ್ಕ, ಮಂಜುಳಕ್ಕ, ಕಿರಿಕಿರಿ ಗೀತಮ್ಮ ತುಂಬಾ ಕಿರಿಕಿರಿ ಮಾಡ್ತಿದ್ದಾರೆ. ಸ್ವಲ್ಪ ಅವ್ರಿಗೆ ನಮ್ಮ ಬೆಡ್ರೂಮ್ ತೋರಿಸ್ಮ, ಸ್ವಲ್ಪ ಅಟ್ಲೀಸ್ಟ್ ಮಲಗಿರಿ ಅವರು. ಆಯ್ತಾಯ್ತು. ಏನು ಗೊತ್ತಾ, ಒಂದು ಚಪ್ಪಲಿ ಸರಿ, ಮನೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದೀಯಾ. ಕ್ರಿಸ್ಮಸ್ ಟ್ರೀ ತುಂಬಾ ದೊಡ್ಡದಾಯ್ತು. ನೋಡಿ, ಎಲ್ಲಿಂದ ಮಾಡ್ತೀಯಾ ಅದೇ ಡೆಕೋರೇಷನ್ ಎಲ್ಲ? ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೆ, ಅವರೇ ಇದೆಲ್ಲ ಮಾಡಿದ್ರು. ಎಲ್ಲ ಸೇರ್ಬಿಟ್ಟು 1,00,000 ಆಯ್ತಕ್ಕ. ಹೌದಾ? ಹಂಗಾದ್ರೆ ಏನಾದ್ರು ದುಡ್ಡು ಬೇಕಾದ್ರೆ ನನಗೆ ಕೇಳಿ, ಸರಿ ಸಾಲ ಕೊಡ್ತೀನಿ ನಾನು. ಎಷ್ಟು ಒಳ್ಳೆದಕ್ಕ. ನಿಮ್ದು ಹೇಳಿದ್ರಲ್ಲ ಅಷ್ಟೇ ಸಾಕು. ಎಷ್ಟು ದೊಡ್ಡ ಮನಸ್ಸು ನಿಮ್ದು. ಅದು ರೀ, ಸವಿತಕ್ಕ ಫೆರಿಗೆ ದುಡ್ಡು ಕೊಡ್ತಾರಂತೆ ರೀ. ಹಾಗೆ ಲೈನಲ್ಲಿ ಇರಿ. ಸರಿ, ಅಡಿಗೆ ಏನ್ ಮಾಡಿಸಿದ್ಯಾ? ಅಯ್ಯೋ ಅಕ್ಕ, ನಾನು 5 ಸ್ಟಾರ್ ಹೋಟೆಲಿಂದ ಶೆಫ್ ಕಳಿಸ್ಬಿಟ್ಟು ಎಷ್ಟೊಂದು ವೆರೈಟೀಸ್ ಮಾಡಿಸಿ. ಸರಿ. ಬೇರೆ ಏನು ಗೊತ್ತಾ, ಎಲ್ಲ ತಗೊಂಡು ಲಿಪ್ಸ್ಟಿಕ್ ಒಂದು ಮಾಡ್ತೀನಿ. ಅಯ್ಯೋ, ಕೇಳಿಸ್ಕೊಂತ ಇದ್ದೀರಾ? ಈ ಮಂಜುಳಕ್ಕ ಹಬ್ಬಕ್ಕಂತ ಬಂದಿದ್ದಾರೆ, ಏನು ತಂದಿಲ್ಲ. ಎಲ್ಲ ಫೆರಿನಲ್ಲೇ ಕೇಳ್ತಾ ಇದ್ದಾರೆ. ಅಲ್ಲ ಇವ್ರು ಹಬ್ಬಕ್ಕಂತ ಬಂದಿದ್ದಾರೋ ಅಥವಾ ಶಾಪಿಂಗ್ ಮಾಡಕ್ ಬಂದಿದ್ದಾರೋ ಒಂದು ಗೊತ್ತಿಲ್ಲ ರೀ. ಹಾಗೆ ಲೈನಲ್ಲೇ ಇರಿ. ಬೇರೆ ಎಷ್ಟು ಚೆನ್ನಾಗಿ ಕೇಕ್ ಮಾಡಿದೀಯ ಗೊತ್ತಾ ನೀನು, ತುಂಬಾ ಟೇಸ್ಟ್ ಆಗಿದೆ. ನನ್ನ ಮನೆಗೆ ಹೋಗೋದ ಒಂದು ಹಬ್ಬದಲ್ಲಿ ಕೊಡ್ತೀಯಾ? ಅಯ್ಯೋ ಆಯ್ತಮ್ಮ, ಕೊಟ್ಬಿಡ್ತೀನಿ. ಅದಕ್ಕೆ ಅಂತೆ. ಸರಿ, ನೀವು ಕೇಕ್ ಕೊಡ್ತೀರಂತೆ, ನನಗೂ ಸ್ವಲ್ಪ ಕೊಡ್ತೀರಾ? ಅಯ್ಯೋ ಆಯ್ತು ಬಿಡಕ್ಕ. ಅಲ್ಲೋ ರೀ, ಫೆರಿ ಎಲ್ಲರಿಗೂ ಮನೆಗೆ ಕೇಕ್ ಕೊಟ್ಟು ಕಳಿಸ್ತಾರಂತೆ. ಹಾಗೆಲ್ಲ ಇಲ್ಲ. ಸಂಗೀತಕ್ಕ, ಬನ್ನಿ 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 ಬನ್ನಿ. ಎಷ್ಟು ಸಂತೋಷ ಆಯ್ತು. ಹ್ಯಾಪಿ ಕ್ರಿಸ್ಮಸ್ ಅಕ್ಕ. ಏನು ಮಗಳೇ, ಚೆನ್ನಾಗಿದೀಯಾ?